ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನೋಡಿ ಭುಜಂಗ ಅವರೇ, ನನಗೆ ಅಮ್ಮಾಜಿಯವರ ಮೇಲೆ ತುಂಬ ನಂಬಿಕೆ ಇದೆ. ಅವರು ಯಾರ ಬಗ್ಗೆನಾದರೂ ಒಳ್ಳೇದು ಮಾತಾಡಿದ್ದಾರೆ ಅಂದರೆ ಅವರನ್ನ ಪರೀಕ್ಷೆ ಮಾಡೋದೇ ಬೇಕಾಗಿಲ್ಲ ಅಂತ. ಅವರೇ ನಿಮ್ಮ ಬಗ್ಗೆ ಚೆನ್ನಾಗಿ ಹೇಳಿರುವಾಗ ನನ್ಗಷ್ಟೇ ಸಾಕು. ಇನ್ನ ನೀವು ಬಡವರು ಅನ್ನೋದೆಲ್ಲ ನನಗೆ ಯಾವ ಲೆಕ್ಕಕ್ಕೂ ಬರಲ್ಲ. ನಿಮಗೆ ನಮ್ಮ ಸಂಬಂಧ ಒಪ್ಗೆನಂತ ಹೇಳಿ. ಬಿಗ್ರೆ, ಮದುವೆ ಅನ್ನುವಂಥದ್ದು ಗಡಿ ಬಿಡಿಲಿ ನಿರ್ಧಾರ ತಗೊಳ್ಳುವಂಥ ವಿಷಯ ಅಲ್ಲ. ಪರವಾಗಿಲ್ಲ, ನೀವು ಯೋಚನೆ ಮಾಡಿ ಈ ಸಂಬಂಧ ನಿಮ್ಗೆ ಒಪ್ಕೆನಾ ಅಂತ ತಿಳಿಸಿ. ಹೌದು ಮಾವ, ನೀವು ಟೈಮ್ ತಗೊಂಡು ಸರಿಯಾಗಿ ಯೋಚನೆ ಮಾಡಿ ಹೇಳಿ, ಪರವಾಗಿಲ್ಲ. ನೋಡಿ ಭುಜಂಗ ಅವರೇ, ಇಂಥ ಒಳ್ಳೆ ಸಂಬಂಧ ಬಂದಾಗ ನಿಮ್ಮನ್ನೇ ಕರೆಸಿ ಮಾತಾಡೋದು ಒಳ್ಳೇದು ಅಂತ ನನಗನ್ನಿಸ್ತು. ಹಾಗಾಗಿ ನಿಮ್ಮನ್ನ ಇಲ್ಲಿ ಕರೆಸ್ದೆ. ಮಿಕ್ಕಿದ ತೀರ್ಮಾನ ಎಲ್ಲ ಪೂರ್ತಿಯಾಗಿ ನಿಮಗೆ ಬಿಟ್ಟಿದ್ದು. ಅದು ಈಗಷ್ಟೇ ಪದ್ಮಿನಿ ಮದುವೆ ಆಗೈತಲ್ಲ, ದಿಢೀರನ್ನ ಪೂರ್ವಿ ಮಧ್ಯ ವಿಷಯ ಬಂತಲ್ಲ, ಅದಕ್ಕೆ ಇವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಅಲ್ವಾ ರೀ? ನೋಡಿ, ನಿಮ್ಮ ಮಗಳನ್ನ ನಾನಿನ್ನೂ ನೋಡೇ ಇಲ್ಲ. ನಮ್ಮ ಮನೆಯವರು ನನ್ನ ಮಗ ನೋಡಿ ತುಂಬಾನೇ ಇಷ್ಟಪಟ್ಟಿದ್ದಾರೆ. ನನ್ನ ಮಗ ಒಂದು ಹುಡುಗಿನ ಇಷ್ಟಪಟ್ಟಿರೋದು ಕೇಳಿ ನಂಗೆ ತುಂಬಾನೇ ಖುಷಿ ಆಯಿತು. ನಿಮ್ಮ ಮಗಳು ಇನ್ನೂ ಓದ್ತಿದ್ದಾಳ? ಪರವಾಗಿಲ್ಲ, ನಾವು ಮುಂದಕ್ಕೆ ಓದಿಸ್ತೀವಿ. ಭುಜಂಗ ಅವರೇ, ಇದಕ್ಕೆ ನೀವೇನು ಹೇಳ್ತೀರಾ? ಅಯ್ಯೋ ದ್ಯಾವ್ರೆ, ಈಗ ಅಪ್ಪಯ್ಯ ಒಪ್ಕೆ ಅಂತ ಹೇಳ್ಬಿಟ್ರೆ ಏನಪ್ಪ ಮಾಡೋದು? ಅಲ್ಲ, ಅದು ಪೂರ್ವಿ ಮನಸ್ಸಿನಾಗ ಏನೈತಿ ಅಂತ ನಾನು ಇನ್ನೂ ಕೇಳಿಲ್ಲ. ಪೂರ್ವಿಗೆ ಒಪ್ಕೆ ಆಗಿರೋ ಹೊತ್ತಿಗೆ ಅಮ್ಮಾಜಿ ನಮ್ಮನ್ನ ಮಾತಾಡಕ್ಕೆ ಕರೆದಿರೋದು. ಒಳ್ಳೆ ಸಂಬಂಧ ರೀ, ಒಪ್ಕೊಳವಾ? ಪದ್ಮಿನಿ, ಹೋಗಿ ಪೂರ್ವಿನ ಕರ್ಕೊಂಡು ಬಾಮ್ಮ. ಮಾಲ್ತಿ, ಕಾಫಿ ರೆಡಿನಾ? ಹಾಂ ಅಮ್ಮಾಜಿ, ಪೂರ್ವಿ ಹತ್ರನೇ ಕೊಟ್ಟು ಕಳಿಸ್ತೀನಿ. ಸರಿ. ಚಂಚಲ, ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ಸಂಬಂಧ ಕುದುರುತ್ತೆ. ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ. ನನ್ನ ವಿಷಯ ಇದೆ ಅತ್ತೆ, ಅದನ್ನು ಹೇಳಿದ್ರೆ ನೀವು ತಲೆ ಕೆಡ್ಸ್ಕೊತೀರ. ಏನದು? ಆಮೇಲೆ ಹೇಳ್ತೀನಿ. ಯಾರು ನೀವು? ಅದು ನಾನು. ಓ, ಚಂದೂಲಾಲ್ ಅವ್ರ ಡ್ರೈವರಾ? ಹಾಂ ಹಾಂ, ಹೌದು. ಏನಾದರೂ ಹೇಳಬೇಕಿತ್ತಾ? ಬನ್ನಿ ಒಳಗೆ. ಬೇಡ ಬೇಡ, ಅವರು ಮಾತಾಡ್ತಿದಾರಲ್ಲ, ಮಾತಾಡಲಿ. ಅಯ್ಯೋ, ಅಂಥದ್ದೇನಿಲ್ಲ, ಮದುವೆ ಮಾತುಕತೆ ಅಷ್ಟೇ. ಅಲ್ಲ, ನಿಮ್ಮ ಬಾಸ್ ಬುದ್ಧಿ ಬೇಡವಾ? ಅವ್ರೇನು ಸ್ಟೇಟಸ್ ಏನು, ಇದೇ ಹುಡುಗಿ ಬೇಕು ಅಂತ ಕೂತಿದಾರಲ್ಲ, ಯಾಕೆ ಪ್ರಪಂಚದಲ್ಲಿ ಬೇರೆ ಯಾವ ಹುಡುಗಿನೂ ಇಲ್ವಾ? ಯಾವ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಬ್ರು? ಹೋಗಿ ಹೋಗಿ ಈ ಪೂರ್ವಿನ ಸೊಸೆ ಮಾಡ್ಕೋಬೇಕು ಅಂತಿದಾರಲ್ಲ, ಏನು ಹೇಳೋಣ. ಈಗಾಗಲೇ ಒಬ್ಳನ್ನ ಸೊಸೆಯಾಗಿ ತಂದ್ಕೊಂಡು ಸಾಕಾಗಿ ಹೋಗಿದೆ. ಅಯ್ಯೋ, ಅವಳು ಸ್ಟ್ಯಾಂಡರ್ಡು. ಅಂದರೆ ಪೂರ್ವಿಗೆ ಮದುವೆ ಮಾಡಕ್ಕೆ ನೋಡ್ತಿದ್ದಾರ? ಹೇಳಕ್ಕೋದ್ರೆ ನಾವು ಕೆಟ್ಟವ್ರಾಗ್ತೀವಿ ಅಷ್ಟೇ. ಅದಕ್ಕೆ ಸುಮ್ಮನೆ ಎಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ. ಏನು ಮಾಡೋದು, ಎಲ್ಲ ನನ್ನ ಕರ್ಮ. ಹೌದು, ನೀವು ಹೇಳ್ತಿರೋದು ನಿಜಾನೇ. ಅಲ್ವಾ? ನಿಮ್ಗಿರೋ ಬುದ್ಧಿ ನಿಮ್ಮ ಬಾಸ್ಗಿದ್ದಿದ್ರೆ ಈ ಥರ ಆಗ್ತಾನೆ ಇರಲಿಲ್ಲ. ಹೋಗ್ಲಿ ಬಿಡಿ, ನಮ್ಮನೇಲೆ ದಡ್ರು ಇರ್ಬೇಕಾದ್ರೆ ಇನ್ನೊಬ್ರು ದಡ್ರು ಅನ್ನೋದು ತಪ್ಪಾಗತ್ತೆ. ನೀವು ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೀರಾ? ಒಳಗೆ ಬನ್ನಿ, ಟೀ ಕುಡ್ಕೊಂಡು ಹೋಗಿ. ಬೇಡ. ಪೂರ್ವಿ, ಯಾಕಮ್ಮ ಅಲ್ಲೇ ನಿಂತೆ? ಬಾ. ಸ್ಯಾನೆ ಸಂತೋಷ ಆಗ್ತೈತೆ. ಎಂಥ ಒಳ್ಳೆ ಸಂಬಂಧ. ನೀನು ಅದೃಷ್ಟ ಮಾಡಿದ್ಯಾ. ಬಾ. ಅವ್ವ, ಯಾಕವ್ವ? ನಿಂಗೇನು ಬೇಜಾರಿಲ್ಲ. ನಿಂಗೆ ಒಳ್ಳೇದಾದ್ರೆ ಆಟೆ ಸಾಕು. ನಡಿ ಬಾವ. ಮತ್ತೆ ಪೂರ್ವಿ ತುಂಬ ನಾಚ್ಕೊಂಡಿದ್ದಾಳೆ ಪಾಪ. ಇದೆಲ್ಲ ಕಾಮನ್ ಬಿಡಿ, ನಾನು ಕರ್ಕೊಂಬರ್ತೀನಿ, ಹೊರಡಿ.
ಪೂರ್ವಿ ಬರೋದಕ್ಕೆ ಮೀನಾ ಮೇಷ ಎಣಿಸ್ತಾ ಇದ್ದಾಳೆ. ಅವಳಿಗೆ ಮದುವೆ ಇಷ್ಟ ಇದೆಯೋ ಅಲ್ವೋ? ಮದುವೆ ಇಷ್ಟ ಇಲ್ಲ, ಇಂಥ ರಿಚ್ ಹುಡುಗ ಸಿಕ್ಕಿದಾನೆ, ಬಿಡ್ತಾಳ? ಪೂರ್ವಿಗೆ ನಾಚಿಕೆ ಪಾಪ, ಇದೆಲ್ಲ ಹೊಸದಲ್ವಾ? ಪೂರ್ವಿ ಇಲ್ಲೇ ನಿಂತ್ಬಿಟ್ಟೆ, ಕಾಫಿ ಕೊಡೋಗು. ನಂಗಿದೆಲ್ಲ ಸರಿ ಕಾಣ್ತಿಲ್ಲ ಬಾವ, ನಾವು ತಪ್ಪು ಮಾಡ್ತಿದ್ದೀವಿ. ಬರೀ ಕಾಫಿ ಕೊಡೋದಷ್ಟೇ ತಾನೇ. ಏನು ಋಷಿ ಈಗ ನಿನಗೆ ತಾಳಿ ಕಟ್ಬಿಡಲ್ವಲ್ಲ, ಹೋಗಿ ಕಾಫಿ ಕೊಡೋಗು. ಸರಿ ಬಾವ. ಹೇಳಿ ಪದ್ಮಿನಿ. ನಂದನವ್ರೆ, ಈಗಲೇ ಮೇಲ್ ಬಾಲ್ಕನಿಗೆ ಬನ್ನಿ ಬೇಗ. ಏಕೆ? ನೋಡು, ನಾವೇನೇ ಮಾತಾಡೋದಿದ್ರು ಆಮೇಲೆ ಮಾತಾಡೋಣ. ಈಗ ಇಲ್ಲೆಲ್ಲರೂ ಇದ್ದಾರೆ, ನೀನು ಕೆಳಗೆ ಬಾ. ಅಯ್ಯೋ, ಈ ಶೋಭರಾಜ್ ಬಂದಿದ್ದಾನೆ. ಏನೋ? ಹೌದು, ನಿಮ್ಮ ಹತ್ರ ಏನೋ ಈಗಲೇ ಮಾತಾಡ್ಬೇಕಂತೆ. ಬನ್ನಿ ನಂದನವ್ರೆ. ಹಲೋ, ಏನು ಮದುವೆ ಮಾತುಕತೆ ತುಂಬ ಜೋರಾಗಿ ನಡೀತಾ ಇದೆ ಅನ್ಸತ್ತೆ. ನೀನೇ ಇಲ್ಲಿಗೆ ಬರ್ತೀಯಾ ಅಥವಾ ನಾನೇ ಅಲ್ಲಿಗೆ ಬರಲ್ಲ? ಹೇಯ್, ಎಷ್ಟು ಧೈರ್ಯ ಇದ್ರೆ ಮನೆ ಒಳಗೆ ಬರ್ತೀಯ ನೀನು? ನಂದನವ್ರೆ ಸುಮ್ಮನಿರಿ, ಕೆಳಗಡೆ ಎಲ್ಲರೂ ಇದ್ದಾರೆ, ಗಲಾಟೆ ಬೇಡ. ಧೈರ್ಯ ನನಗೆ ತಾನೇ ಇರಬೇಕು ನಂದನ್. ನಾನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋರು ನೀವು 3 ಜನ, ಹೆದರ್ಕೋಬೇಕಾಗಿರೋರು ನೀವು 3 ಜನ. ಈಗ ಯಾಕೆ ಮನೆ ಒಳಗೆ ಬಂದಿದ್ಯಾ? ನಿಂಗಾಗಲೇ ಫೋನಲ್ಲಿ ಕ್ಲಿಯರಾಗಿ ಹೇಳಿದೆ ತಾನೆ? ನಾನು ಫೋನಲ್ಲೇ ಕ್ಲಿಯರಾಗಿ ಹೇಳಿದ್ದೀನಿ, ದುಡ್ಡು ಕೊಡಲಿಲ್ಲ ಅಂದರೆ ಅಮ್ಮಾಜಿ ಹತ್ರ ಹೋಗಿ ಹೇಳ್ತೀನಿ ಅಂತ. ಈಗ ಅಮ್ಮಾಜಿ ಹತ್ರ ಹೋಗಿ ಮಾತಾಡ್ಲಾ? ಮನೆ ತುಂಬ ನೆಂಟರಿದ್ದಾರೆ, ಎಲ್ಲರೂ ಸಮ್ಮುಖದಲ್ಲಿ ಮದುವೆ ವಿಷಯ ರಿವೀಲ್ ಆಗಲಿ. ಕೆಳಗಡೆ ಪೂರ್ವಿ ನೋಡೋದಕ್ಕೆ ಹುಡುಗ ಬಂದಿದ್ದೇನೆ ಅಂತ ಕೇಳ್ಪಟ್ಟೆ. ಆ ಹುಡುಗನ ಹತ್ರ ಹೋಗಿ ಹೇಳ್ತೀನಿ, ಮಿಸ್ಟರ್, ನೀನು ಮದುವೆ ಆಗಕ್ಕೆ ಬಂದಿರೋ ಹುಡುಗಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ. ಆಗೇನು ಮಾಡ್ತೀರಾ? ಅಯ್ಯೋ ಬೇಡ, ಹಂಗೆ ಮಾತ್ರ ಮಾಡಬೇಡಿ. ಹಾಗಿದ್ರೆ ನಿನ್ನ ಗಂಡನಿಗೆ ಈಗಲೇ 14 ಲಕ್ಷ ತಂದು ಕೊಡೋದಕ್ಕೆ ಹೇಳು. ಈಗ 10 ಎಣಿಸ್ತೀನಿ, ಅಷ್ಟರಲ್ಲಿ ನನ್ನ ಕೈಯಲ್ಲಿ 14 ಲಕ್ಷ ಇರಬೇಕು. ಇಲ್ಲಾಂದರೆ ಇಲ್ಲಿ ಆಗೋದೇ ಬೇರೆ. 1 2 3 4 5 6 7 8 9 10. ಏಯ್ ನಿಧಾನ ಕೊಡೋ. ರಿಷಿ, ಪೂರ್ವಿ ಈಗಿನ್ನು ಸೆಕೆಂಡ್ ಇಯರ್ B.Com ಓದ್ತಿದ್ದಾಳೆ. ಯಾವುದೇ ಕಾರಣಕ್ಕೂ ಅವಳು ಎಜುಕೇಷನ್ ನಿಲ್ಬಾರ್ದು ಅಷ್ಟೇ. ಅಮ್ಮಾಜಿ, ಅದ್ರ ಬಗ್ಗೆ ನೀವು ಏನೂ ಯೋಚನೆ ಮಾಡಬೇಡಿ. ಪೂರ್ವಿ ಅವರ ಓದಿಗೆ ಕಂಪ್ಲೀಟ್ ಸಪೋರ್ಟ್ ನಾನು ಮಾಡ್ತೀನಿ. ಸಂತೋಷ ಅಪ್ಪ. ಉಷಾ, ನಮ್ಮ ಪೂರ್ವಿಗಿನ್ನ ಅಡುಗೆ ಕೆಲಸ, ಮನೆ ಕೆಲಸ ಏನೂ ಅಷ್ಟಾಗಿ ಗೊತ್ತಿಲ್ಲ. ಆಮೇಲೆ ಕಲ್ತ್ಕೋತಾಳೆ ನಿಧಾನಕ್ಕೆ. ಅದು ಮನೆಯಾಗೆ ಪದ್ಮಿನಿನೇ ಎಲ್ಲ ಕೆಲಸ ಮಾಡ್ತಿದ್ದಿದ್ದು. ಪೂರ್ವಿಗೆ ಅಷ್ಟಾಗಿ ಅಭ್ಯಾಸ ಇಲ್ಲ, ಕಲ್ತ್ಕೊಂತಾಳೆ, ಚುರ್ಕೊಳ್ಳೆ. ಅದಕ್ಕೇನು ಸಮಸ್ಯೆ ಇಲ್ಲ. ನಮ್ಮ ಮನೇಲಿ ಅಡುಗೆಯವರು, ಕೆಲಸದವರು ಎಲ್ಲ ಇದ್ದಾರೆ. ಪೂರ್ವಿ ಓದ್ಕೊಂಡು ಆರಾಮಾಗಿದ್ದರೆ ಸಾಕು. ಏನಮ್ಮ ಪೂರ್ವಿ,
ನಮ್ಮ ಹುಡುಗ ನಿಂಗೆ ಇಷ್ಟನಾ? ಅಯ್ಯೋ ನಾನು ಏನು ಹೇಳಲಿ, ಇಷ್ಟ ಇಲ್ಲ ಅಂದರೆ ಕಾರಣ ಕೇಳ್ತಾರೆ. ಏನು ಕಾರಣ ಕೊಡಲಿ? ಮತ್ತೆ ಅಮ್ಮಾಜಿಗೆ ನೋವಾಗ್ಬೋದು. ಅಯ್ಯೋ ಇದೆಂಥ ಪರೀಕ್ಷೆ ನನಗೆ. ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಮಾತಿದೆ. ಪೂರ್ವಿ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದಾಳೆ ಅಂದರೆ ಅವಳಿಗೆ ಒಪ್ಪಿಗೆ ಇದೆ ಅಂತಲೇ ಅರ್ಥ ಅಲ್ವೇನಮ್ಮ? ಭುಜಂಗ ಅವರೇ, ಈಗ ನಿಮ್ಮ ಅಭಿಪ್ರಾಯ ಏನು? ಅಮ್ಮಾಜಿ ಅದು ಏನಪ್ಪ? ಅಮ್ಮಾಜಿ ನಾವು ಹೊಸಿ ಮಾತಾಡ್ಕೊಂಡ್ ಬರ್ತೀವಿ, ಬರ್ರಿ ಬರ್ರಿ. ಸರಿ, ಅವ್ರು ಮಾತಾಡ್ಕೊಂಡು ಬರಲಿ, ನೀವು ಕಾಫಿ ಕುಡಿತಾರೆ. ಇದರಲ್ಲಿ ಬರೀ 4 ಲಕ್ಷ ಇದೆ. ಮತ್ತೇನು 14 ಲಕ್ಷ ಕೊಡ್ತೀನಿ ಅನ್ಕೊಂಡ? ನಾನು ಇದನ್ನು ನಿನ್ಗೇನು ಕೊಡ್ತಿರ್ಲಿಲ್ಲ, ಆದರೆ ಇದು ಪದ್ಮಿನಿ ನಿನ್ನ ಹತ್ರ ಇಸ್ಕೊಂಡಿರೋ ದುಡ್ಡು. ನೀನು ಸುಳ್ಳು ಹೇಳಿ ಮೋಸ ಮಾಡಿದ್ರು ಪದ್ಮಿನಿ ಕಷ್ಟದಲ್ಲಿರೋವಾಗ ಈ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಂಗೆ ಇದನ್ನು ವಾಪಸ್ ಕೊಡ್ತಾ ಇದ್ದೀನಿ. ಇಲ್ಲಿಗೆ ನಿನಗೂ ನಮಗೂ ಇದ್ರುಣ ತೀರ್ತು. ಜಸ್ಟ್ ಗೆಟ್ ಲಾಸ್ಟ್. ಇಲ್ಲ, ನನಗೆ ಇನ್ನೂ 10 ಲಕ್ಷ ಬೇಕು. ಯಾಕೆ ಅಂದರೆ ಪದ್ಮಿನಿಯಿಂದ ನನಗಾಗಿರೋ ಲಾಸ್ ಕಟ್ಕೊಡೋದಕ್ಕೆ. ಅಷ್ಟೇ ಅಲ್ಲ, ನಿಮ್ಮ ಮದುವೆ ಸೀಕ್ರೆಟಿನ ಯಾರಿಗೂ ಹೇಳಬಾರ್ದು ಅಂದರೆ ನೀನು ನನಗೆ ಈ ದುಡ್ಡನ್ನ ಕೊಡಲೇಬೇಕು. ಅಯ್ಯೋ ಇವನು 4 ಲಕ್ಷ ಕೊಟ್ಟರು ಇನ್ನೂ 10 ಲಕ್ಷ ಬೇಕು ಅಂತವನಲ್ಲ. ಕೊಡಲ್ಲ. ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ನಾನು ನಿಮ್ಮ ಮನೆ ಒಳಗಡೆನೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಅದು ನೆನಪಿರಲಿ. ನೀನೀಗ ದುಡ್ಡನ್ನ ಕೊಡಲಿಲ್ಲ ಅಂದರೆ ಅಮ್ಮಾಜಿ ಹತ್ರ ಹೋಗಿ ಹೇಳೋದಕ್ಕೆ ಎಷ್ಟೊತ್ತು ಬೇಕೋ? ಓ ಹೌದಾ? ಸರಿ ಬಾ, ಈಗಲೇ ನನ್ನ ಜೊತೆ ಅಜ್ಜಿಗೆಲ್ಲ ವಿಷಯ ಹೇಳು. ನಂದನವ್ರೆ